ಟಿ ಪೇಪರ್ 1 ಶೈಕ್ಷಣಿಕ ಮನೋವಿಜ್ಞಾನದ ಪ್ರಮುಖ ಪ್ರಶ್ನೋತ್ತರಗಳು. ಯಾರೆಲ್ಲ ಟಿಯನ್ನು ಬರಿತಾ ಇದ್ರಿ ಅವರ ಒಂದು ಕೊನೆ ಕ್ಷಣದ ತಯಾರಿಗಾಗಿ ತುಂಬ ಉಪಯುಕ್ತವಾಗುವಂಥ ಇವಾಗಿವೆ. ಮೊದಲನೇ ಪ್ರಶ್ನೆ, ಪಿಯಾಜೆ ಅವರ ಅರಿವಿನ ಬೆಳವಣಿಗೆ ಸಿದ್ಧಾಂತದ ಪ್ರಕಾರ ಮಗುವು ಅಮೂರ್ತ ಚಿಂತನೆ ಮತ್ತು ತಾರ್ಕಿಕ ತೀರ್ಮಾನ ಸಾಮರ್ಥ್ಯವನ್ನು ಯಾವ ಹಂತದಲ್ಲಿ ಪಡೆಯುತ್ತದೆ? ಎ. ಇಂದ್ರಿಯ ಚಾಲಕ ಹಂತ, ಪೂರ್ವಭಾವಿ ಕಾರ್ಯಾಚರಣೆ ಹಂತ, ಮೂರ್ತ ಕಾರ್ಯಾಚರಣೆಯ ಹಂತ, ಔಪಚಾರಿಕ ಕಾರ್ಯಾಚರಣೆ ಹಂತ. ಇದು ಉತ್ತರ ಔಪಚಾರಿಕ ಕಾರ್ಯಾಚರಣೆಯ ಹಂತದಲ್ಲಿ ಸುಮಾರು 11 ವರ್ಷಗಳ ನಂತರ ಮಕ್ಕಳು ಅಮೂರ್ತವಾಗಿ ಯೋಚಿಸಲು, ಊಹೆಗಳನ್ನು ಮಾಡಿಕೊಳ್ಳಲು ಮತ್ತು ತಾರ್ಕಿಕ ತೀರ್ಮಾನಗಳನ್ನು ಕೈಗೊಳ್ಳಲು ಸಾಧ್ಯವಾಗುತ್ತದೆ. ಪ್ರಶ್ನೆ 2, ವ್ಯಗೋಟ್ಸ್ಕಿಯವರ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತದಲ್ಲಿ ವಿದ್ಯಾರ್ಥಿಯು ತನ್ನದೇ ಆದ ಸಾಮರ್ಥ್ಯದಿಂದ ಸಾಧಿಸಲಾಗದ ಆದರೆ ಮಾರ್ಗದರ್ಶಿಯ ಸಹಾಯದಿಂದ ಕಲಿಯಲು ಸಾಧ್ಯವಿರುವ ಪ್ರದೇಶವನ್ನು ಏನೆಂದು ಕರೆಯುತ್ತಾರೆ? ಸಹಭಾಗಿತ್ವ ಕಲಿಕೆ, ಸಮೀಪದ ಅಭಿವೃದ್ಧಿ ವಲಯ, ಸ್ಕ್ಯಾಫೋಲ್ಡಿಂಗ್, ಸಾಂಸ್ಕೃತಿಕ ಉಪಕರಣಗಳು. ಉತ್ತರ ಸಮೀಪದ ಅಭಿವೃದ್ಧಿ ವಲಯ ಅಂದರೆ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ZPD ಎಂದು ಕರೆಯಲಾಗುತ್ತದೆ. ಇದು ವಿದ್ಯಾರ್ಥಿಯ ಮಾರ್ಗದರ್ಶಿ ಅಥವಾ ಸಹಪಾಠಿಗಳ ಸಹಾಯದಿಂದ ಸಾಧಿಸಬಹುದಾದ ಕಲಿಕೆ ಮಟ್ಟವನ್ನು ಸೂಚಿಸುತ್ತದೆ. ಪ್ರಶ್ನೆ 3, ಪಾವ್ಲೋವ್ರ ಶ್ರೇಷ್ಠ ನಿಯಮಾಧೀನ ಕಲಿಕೆ ಪ್ರಯೋಗದಲ್ಲಿ ನೈಸರ್ಗಿಕ ಪ್ರತಿಕ್ರಿಯೆಯನ್ನು ಉಂಟುಮಾಡುವ ಯಾವುದೇ ಕಲಿಕೆ ಇಲ್ಲದ ಪ್ರಚೋದಕವನ್ನು ಏನೆಂದು ಕರೆಯಲಾಗುತ್ತದೆ? ನಿಯಮಾಧೀನ ಪ್ರಚೋದಕ, ನಿಯಮಾಧೀನ ಪ್ರತಿಕ್ರಿಯೆ, ನಿಯಮಾಧೀನವಲ್ಲದ ಪ್ರಚೋದಕ, ನಿಯಮಾಧೀನವಲ್ಲದ ಪ್ರತಿಕ್ರಿಯೆ. ಉತ್ತರ ನಿಯಮಾಧೀನವಲ್ಲದ ಪ್ರಚೋದಕ ಅಂದರೆ ಇದನ್ನು ಅನ್ಕಾಂಡಿಷನಲಿ ಸ್ಟಿಮ್ಯುಲಸ್ ಎಂದು ಕರೆಯುತ್ತಾರೆ. ಅಂದರೆ UCS ಅಂದರೆ ಯಾವುದೇ ಪೂರ್ವ ಕಲಿಕೆ ಇಲ್ಲದೆ ಸ್ವಾಭಾವಿಕ ಪ್ರಕ್ರಿಯೆಯನ್ನು ಉಂಟು ಮಾಡುವ ಪ್ರಚೋದಕ ಇದಾಗುತ್ತದೆ. ಉದಾಹರಣೆ ಅಂದರೆ ನಾಯಿಗೆ ಆಹಾರವನ್ನು ತೋರಿಸಿದಾಗ ಉಂಟಾಗುವ ಜೊಲ್ಲು ಅದರ ಒಂದು ರೂಪದ ಒಂದು. ಪ್ರಶ್ನೆ 4, ಕ್ರಿಯಾಶೀಲ ಕೇಳುವಿಕೆ ಮತ್ತು ಭಾವನಾತ್ಮಕ ತಿಳುವಳಿಕೆಯನ್ನು ಉತ್ತೇಜಿಸಲು ಶಿಕ್ಷಕರು ಪ್ರಯತ್ನಿಸಿದರೆ ಅವರು ಗಾರ್ಡನರ್ ಅವರ ಯಾವ ಬುದ್ಧಿಮತ್ತೆಯ ಮೇಲೆ ಹೆಚ್ಚು ಗಮನ ಹರಿಸುತ್ತಿದ್ದಾರೆ ಎಂದು? ಆಂತರಿಕ ವ್ಯಕ್ತಿಯ ಬುದ್ಧಿಮತ್ತೆ, ಪ್ರಾದೇಶಿಕ ಬುದ್ಧಿಮತ್ತೆ, ನೈಜ ಅಸ್ತಿತ್ವವಾದಿ ಬುದ್ಧಿಮತ್ತೆ, ಪರಸ್ಪರ ವ್ಯಕ್ತಿಯ ಬುದ್ಧಿಮತ್ತೆ. ಉತ್ತರ ಪರಸ್ಪರ ವ್ಯಕ್ತಿಯ ಬುದ್ಧಿಮತ್ತೆ. ಇದು ಇಂಟರ್ಪರ್ಸನಲ್ ಇಂಟೆಲಿಜೆನ್ಸಿ ಅಂದರೆ ಇತರರ ಭಾವನೆ, ಉದ್ದೇಶ ಮತ್ತು ಮನೋಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ಸೂಕ್ತವಾಗಿ ಪ್ರತಿಕ್ರಿಯಿಸುವ ಸಾಮರ್ಥ್ಯದ ಅರ್ಥ. ಉದಾಹರಣೆ, ಕ್ಲಾಸ್ರೂಮ್ನಲ್ಲಿ ಉತ್ತಮ ಸಂವಹನ ಮತ್ತು ತಂಡದಲ್ಲಿ ಕೆಲಸ ಮಾಡುವ ಗುಣಗಳು ಇದಕ್ಕೆ ಸೇರಿವೆ. ಮುಂದಿನ ಪ್ರಶ್ನೆ, ಶಿಕ್ಷಣ ಮನೋವಿಜ್ಞಾನದಲ್ಲಿ ವಿಭಿನ್ನ ಚಿಂತನೆ ಎಂಬುದು ಯಾವುದರೊಂದಿಗೆ ನಿಕಟವಾಗಿ ಸಂಬಂಧಿಸಿದೆ? ನೆನಪಿನ ಶಕ್ತಿ, ಸಮಸ್ಯೆಗೆ ಒಂದೇ ಸರಿಯಾದ ಉತ್ತರವಿದೆ ಎಂದು ನಂಬುವುದು, ಸೃಜನಶೀಲತೆ ಮತ್ತು ಹೊಸ ವಿಚಾರಗಳ ಉತ್ಪಾದನೆ, ಪರಿಕಲ್ಪನೆಯನ್ನು ವಿಶ್ಲೇಷಿಸುವುದು ಮತ್ತು ವರ್ಗೀಕರಿಸುವುದು. ಸರಿಯಾದ ಉತ್ತರ ಸೃಜನಶೀಲತೆ ಮತ್ತು ಹೊಸ ವಿಚಾರಗಳ ಉತ್ಪಾದನೆ. ಇದೊಂದು ಸೃಜನಶೀಲತೆಯ ಮುಖ್ಯ ಲಕ್ಷಣವಾಗಿದೆ. ಒಂದೇ ಸಮಸ್ಯೆಗೆ ಹಲವಾರು ಹೊಸ ಬೇರೆ ಬೇರೆ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಹುಡುಕುವ ಮತ್ತು ಆಲೋಚನೆಗಳನ್ನು ಮಾಡುವಂಥ ಪ್ರಕ್ರಿಯೆಗೆ ಇದು ಆಗಿರುವುದರಿಂದ ಇದಕ್ಕೆ ಸರಿಯಾದ ಉತ್ತರ ಸೃಜನಶೀಲತೆ ಮತ್ತು ಹೊಸ ವಿಚಾರಗಳ ಉತ್ಪಾದನೆಯಾಗಿರುತ್ತದೆ. ಪ್ರಶ್ನೆ 6, ಕ್ಲೋಹರರ್ ಅವರ ಒಳನೋಟ ಕಲಿಕೆ ಪ್ರಕಾರ ಕಲಿಯುವಿಕೆಯು ಇದ್ದಕ್ಕಿದ್ದಂತೆ ಸಂಭವಿಸುತ್ತದೆ, ಏಕೆಂದರೆ ವ್ಯಕ್ತಿಯು ತನ್ನ ಗ್ರಹಿಕಾ ಕ್ಷೇತ್ರದಲ್ಲಿ ಪರಿಸ್ಥಿತಿಯ ಸಂಪೂರ್ಣ ರಚನೆಯನ್ನು ಹೇಗೆ ಮಾಡುತ್ತಾನೆ? ಅಭ್ಯಾಸ ಮಾಡುತ್ತಾನೆ, ತಪ್ಪಾಗಿ ಗ್ರಹಿಸುತ್ತಾನೆ, ಪುನರ್ರಚಿಸುತ್ತಾನೆ, ಮರೆತು ಬಿಡುತ್ತಾನೆ. ಉತ್ತರ ಪುನರ್ರಚಿಸುತ್ತಾನೆ ಅಥವಾ ಗ್ರಹಿಸುತ್ತಾನೆ. ಇನ್ಸೈಟ್ ಲರ್ನಿಂಗ್. ಇಲ್ಲಿ ವ್ಯಕ್ತಿ ಸಮಸ್ಯೆಯನ್ನು ಸಂಪೂರ್ಣವಾಗಿ ಗ್ರಹಿಸಿದ ನಂತರ ಇದ್ದಕ್ಕಿದ್ದಂತೆ ಪರಿಹಾರ ಕಂಡುಹಿಡಿಯುತ್ತಾನೆ. ಇದು ಟ್ರಯಲ್ ಮತ್ತು ಎರರ್ಗಿಂತ ವಿಭಿನ್ನವಾಗಿದೆ. ಇದರಲ್ಲಿ ಚಿಂಪಾಂಜಿಯ ಒಂದು ಪ್ರಯೋಗವನ್ನು ನೀವು ಅಧ್ಯಯನ ಮಾಡಿರಬಹುದು. ಪ್ರಶ್ನೆ ಸಂಖ್ಯೆ 7, ಮಾನವನ ಅಗತ್ಯಗಳ ಶ್ರೇಣಿಯನ್ನು ಸಿದ್ಧಾಂತವನ್ನು ನೀಡಿದವರು ಯಾರು? ಕಾರ್ಲ್ ರೋಜರ್ಸ್, ಸಿಗ್ಮಂಡ್ ಫ್ರಾಯ್ಡ್, ಇವಾನ್ ಪಾವ್ಲೋವ್, ಅಬ್ರಹಾಂ ಮಾಸ್ಲೋ. ಮಾನವನ ಅಗತ್ಯತೆಗಳ ಶ್ರೇಣಿ ಸಿದ್ಧಾಂತವನ್ನು ನೀಡಿದವರು ಅಬ್ರಹಾಂ ಮಾಸ್ಲೋರವರು. ಇವರು ಮಾಸ್ಲೋಸ್ ಹೆರಿಸರ್ಸಿ ಆಫ್ ನೀಡ್ಸ್ನಲ್ಲಿ ಶಾರೀರಿಕ ಭದ್ರತೆ, ಪ್ರೀತಿ, ಆತ್ಮಗೌರವ ಮತ್ತು ಆತ್ಮ ಸಾಕ್ಷಾತ್ಕಾರದಿಂದ ಅಗತ್ಯತೆಗಳನ್ನು ಹಂತ ಹಂತವಾಗಿ ವಿವರಿಸಲಾಗಿದೆ. ಸಣ್ಣ ವಿಷಯಗಳನ್ನು ನೆನಪಿಟ್ಟುಕೊಳ್ಳಲು ಕಷ್ಟಪಡುವ ಆದರೆ ಸಾಮಾನ್ಯ ಜ್ಞಾನ ಮತ್ತು ಜೀವನದ ಅನುಭವದ ಆಧಾರದ ಮೇಲೆ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುವ ವ್ಯಕ್ತಿಯಲ್ಲಿ ಯಾವ ರೀತಿಯ ಸ್ಮರಣೆಯು ದುರ್ಬಲವಾಗಿದೆ? ಕಾರ್ಯವಿಧಾನದ ಸ್ಮರಣೆ, ಕಂತು ಸ್ಮರಣೆ, ಅರ್ಥ ಕೌಶಲ್ಯ ಸ್ಮರಣೆ, ಕಾರ್ಯಾಚರಣೆಯ ಸ್ಮರಣೆ. ಅಂದರೆ ಇಲ್ಲಿ ವಿಷಯಗಳನ್ನೇ ನೆನಪಿಡುವುದಿಲ್ಲ, ಆದರೆ ಅವರ ಜೀವನದ ಅನುಭವಗಳನ್ನು ಆಧಾರದ ಮೇಲೆ ಸಮಸ್ಯೆಗಳ ಪರಿಹಾರವನ್ನು ಕಂಡುಹಿಡಿತಾರೆ. ಆ ಸ್ಮರಣೆ ಎಂಥದ್ದು ಅಂತ ಕೇಳ್ತಿದ್ದಾರೆ. ಅದಕ್ಕೆ ಉತ್ತರ ಕಂತು ಸ್ಮರಣೆ. ಎಪಿಸೋಡಿಕ್ ಮೆಮೊರಿ ಅಂದರೆ ವ್ಯಕ್ತಿ ಅನುಭವಿಸಿದ ವಿಶೇಷ ಘಟನೆಗಳು, ಸಂದರ್ಭಗಳು
ಮತ್ತು ದಿನಾಂಕಗಳ ನೆನಪು ಸಾಮರ್ಥ್ಯವನ್ನು ಇದಕ್ಕೆ ಉತ್ತರವಾಗಿರುತ್ತದೆ. ಇದು ದುರ್ಬಲವಾದರೆ ಸಣ್ಣ ಘಟನೆಗಳನ್ನು ನೆನಪಿಡುವುದು ಕಷ್ಟವಾಗಬಹುದು. ಮುಂದಿನ ಪ್ರಶ್ನೆ, ಸಂಕ್ಷಿಪ್ತ ಪಠ್ಯವನ್ನು ಓದುವ ಬದಲು ವಿದ್ಯಾರ್ಥಿಯು ಅದನ್ನು ಪ್ಯಾರಾಗ್ರಾಫ್ನ ಪ್ರಮುಖ ಅಂಶಗಳೊಂದಿಗೆ ಮನಸ್ಸಿನ ನಕ್ಷೆಯ ರೂಪದಲ್ಲಿ ಚಿತ್ರಿಸಿದರೆ ಆತನು ಯಾವ ರೀತಿಯ ಕಲಿಕೆ ಶೈಲಿಯನ್ನು ಬಳಸುತ್ತಿದ್ದಾನೆ ಎಂದರ್ಥ. ಅವನು ಶ್ರವಣ ಕೇಂದ್ರೀಯ ಕಲಿಕೆ, ದೃಶ್ಯ ಕಲಿಕೆ, ಸ್ಪರ್ಶ ಸಂಬಂಧಿ ಕಲಿಕೆ, ಸಾಮಾಜಿಕ ಕಲಿಕೆ. ಉತ್ತರ ದೃಶ್ಯ ಕಲಿಕೆ. ವಿಜುವಲ್ ಲರ್ನರ್ಸ್ ಅಂತ ಇವ್ರನ್ನ ಕರೀತಾರೆ. ಅಂದರೆ ಇವರು ಚಿತ್ರಗಳು, ನಕ್ಷೆಗಳು, ಚಾರ್ಟ್ಗಳು ಮತ್ತು ಗ್ರಾಫ್ ಮುಖಾಂತರ ಹೆಚ್ಚು ಪರಿಣಾಮಕವಾಗಿ ಕಲಿತಾರೆ. ಇದನ್ನು ನಾವು ಮೈಂಡ್ ಮ್ಯಾಪ್ ನಿರ್ಮಾಣವು ದೃಶ್ಯ ಕಲಿಕೆಯ ಉತ್ತಮ ಉದಾಹರಣೆಯಾಗಿ ತೆಗೆದುಕೊಳ್ಳಬಹುದು. ಮುಂದಿನ ಪ್ರಶ್ನೆ, ಕೊಹಲ್ಬರ್ಗ್ ಅವರ ನೈತಿಕ ಬೆಳವಣಿಗೆಯ ಸಿದ್ಧಾಂತದಲ್ಲಿ ವೈಯಕ್ತಿಕ ಹಕ್ಕುಗಳು ಮತ್ತು ಕೆಲವು ಒಪ್ಪಿದ ಸಾಮಾಜಿಕ ನಿಯಮಗಳ ಆಧಾರದ ಮೇಲೆ ನೀತಿಯನ್ನು ನಿರ್ಧರಿಸುವ ಹಂತ ಯಾವುದು? ಪೂರ್ವ ಸಾಂಪ್ರದಾಯಿಕ ಮಟ್ಟ, ಸಾಂಪ್ರದಾಯಿಕ ನಂತರದ ಮಟ್ಟ, ಸಾಂಪ್ರದಾಯಿಕ ಮಟ್ಟ. ಈ ಹಂತವು ಕೊಹಲ್ಬರ್ಗ್ ಸಿದ್ಧಾಂತದಲ್ಲಿ ಇರುವುದಿಲ್ಲ. ಉತ್ತರ ಇಲ್ಲಿ ಸಾಂಪ್ರದಾಯಿಕ ಮಟ್ಟದ ಹಂತ ಆಗುತ್ತದೆ. ಸಾಂಪ್ರದಾಯಿಕ ನಂತರದ ಮಟ್ಟ ಇಲ್ಲಿ ಸಾಮಾಜಿಕ ಒಪ್ಪಂದ, ವೈಯಕ್ತಿಕ ಹಕ್ಕುಗಳು ಮತ್ತು ಸಾರ್ವಜನಿಕ ನೈತಿಕ ತತ್ವಗಳ ಆಧಾರದ ಮೇಲೆ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾನೆ ಅಂತ ಹೇಳ್ಬೋದು. ಪ್ರಶ್ನೆ 11, ಮಗುವಿನಲ್ಲಿ ಆತ್ಮವಿಶ್ವಾಸ ಮತ್ತು ದಕ್ಷತೆಯ ಪ್ರಜ್ಞೆಯನ್ನು ಬೆಳೆಸಲು ಎರಿಕ್ಸನ್ ಅವರು ಸೂಚಿಸುವ ಆರಂಭಿಕ ಶಾಲಾ ವರ್ಷಗಳಿಗೆ ಸಂಬಂಧಿಸಿದ ಮಾನಸಿಕ ಸಾಮಾಜಿಕ ಬಿಕ್ಕಟ್ಟು ಯಾವುದು? ವಿಶ್ವಾಸ ವರ್ಸಸ್ ಅಪನಂಬಿಕೆ, ಸ್ವಾತಂತ್ರ್ಯ ವರ್ಸಸ್ ಮುಜುಗರ ಮತ್ತು ಅನುಮಾನ, ಉಪಕ್ರಮ ವರ್ಸಸ್ ಅಪರಾಧ ಪ್ರಜ್ಞೆ, ಶ್ರಮಶೀಲತೆ ಮತ್ತು ಕೀಳುರಿಮೆ. ಇದರಲ್ಲಿ ಉತ್ತರ ಶ್ರಮಶೀಲತೆ ಮತ್ತು ಕೀಳುರಿಮೆ. ಇಲ್ಲಿ 6 ರಿಂದ 12 ವರ್ಷದಲ್ಲಿ ವಯಸ್ಸಿದ ಮಕ್ಕಳಲ್ಲಿ ಇಂಡಸ್ಟ್ರಿ ವರ್ಸಸ್ ಇನ್ಫೆರಿಟಿ ಹಂತ ಬರುತ್ತದೆ. ಈ ಹಂತದಲ್ಲಿ ಮಕ್ಕಳ ಸಾಧನೆಗೆ ಉತ್ತೇಜನ ನೀಡಿದರೆ ಆತ್ಮವಿಶ್ವಾಸ ಬೆಳೆದು ಶ್ರಮಶೀಲತೆ ಹೆಚ್ಚುತ್ತದೆ. ಮುಂದಿನ ಪ್ರಶ್ನೆ, ಶಿಕ್ಷಕರು ನೀವು ಉತ್ತಮವಾಗಿ ಮಾಡಿದರೆ ನಿಮಗೆ ಹೆಚ್ಚುವರಿ ವಿರಾಮ ಸಮಯ ಸಿಗುತ್ತದೆ ಎಂದು ಹೇಳುತ್ತಾರೆ. ಇಲ್ಲಿ ಶಿಕ್ಷಕರು ಯಾವ ರೀತಿಯ ಪ್ರೇರಣೆಯನ್ನು ಬಳಸುತ್ತಿದ್ದಾರೆ? ಆಂತರಿಕ ಪ್ರೇರಣೆ, ವೈಯಕ್ತಿಕ ಪ್ರೇರಣೆ, ಸಕಾರಾತ್ಮಕ ಪ್ರೇರಣೆ, ಬಾಹ್ಯ ಪ್ರೇರಣೆ. ಇದಕ್ಕೆ ಉತ್ತರ ಬಾಹ್ಯ ಪ್ರೇರಣೆ. ವಿದ್ಯಾರ್ಥಿಯು ಚಟುವಟಿಕೆಗೆ ಹೊರಗಿನಿಂದ ಬಹುಮಾನ, ಪ್ರೋತ್ಸಾಹ ನೀಡಿದಾಗ ಅದನ್ನು ಮೋಟಿವೇಶನಲ್ ಅಂದರೆ ಬಾಹ್ಯ ಪ್ರೇರಣೆಗಾಗಿ ಇಂಥ ಒಂದು ಕೇಳ್ಬೋದು. ಇಲ್ಲಿ ಹೆಚ್ಚುವರಿ ವಿರಾಮ ಸಮಯವೇ ಒಂದು ಬಹುಮಾನ ಅಂತ ತಿಳ್ಕೊಂಡು ವಿದ್ಯಾರ್ಥಿ ಬೇಗ ತನ್ನ ಕೆಲಸವನ್ನು ಮಾಡ್ತಾನೆ. ಪ್ರಶ್ನೆ 13, ಒಬ್ಬ ಮಗುವಿನ ತಾನು ಕಲಿಯಲು ಬಯಸುವುದನ್ನು ಸ್ವತಃ ಆರಿಸಿಕೊಳ್ಳಲು ಮತ್ತು ತನ್ನದೇ ಆದ ಕಲಿಕೆಯ ವೇಗವನ್ನು ನಿರ್ಧರಿಸಲು ಅವಕಾಶ ನೀಡಿದರೆ ಅದು ಯಾವ ರೀತಿಯ ಶಿಕ್ಷಣದ ತತ್ವವನ್ನು ಪ್ರೋತ್ಸಾಹಿಸುತ್ತದೆ? ಇದು ಶಿಕ್ಷಕ ಕೇಂದ್ರಿತ ಶಿಕ್ಷಣ, ಶಿಸ್ತುಬದ್ಧ ಶಿಕ್ಷಣ, ಮಗು ಕೇಂದ್ರಿತ ಶಿಕ್ಷಣ, ಪಠ್ಯಕ್ರಮ ಕೇಂದ್ರಿತ ಶಿಕ್ಷಣ. ಇದಂತೂ ಸರಳವಾಗಿದೆ. ಮಗು ಕೇಂದ್ರಿತ ಶಿಕ್ಷಣ, ಚೈಲ್ಡ್ ಸೆಂಟ್ರಲ್ ಎಜುಕೇಷನಲ್ಲಿ ಕಲಿಕೆಯು ಕೇಂದ್ರ ಬಿಂದುವಾಗಿ ಮಗು ಅದರ ಆಸಕ್ತಿ ಮತ್ತು ಅಗತ್ಯ ಮತ್ತು ಸಾಮರ್ಥ್ಯತೆಗಳನ್ನು ಪರಿಗಣಿಸಲಾಗುತ್ತದೆ. ಪ್ರಶ್ನೆ 14, RTE ಕಾಯ್ದೆಯ ಪ್ರಕಾರ 2009ರಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ 1 ರಿಂದ 5ನೇ ತರಗತಿ ಮಟ್ಟದ ಒಂದು ವಿದ್ಯಾರ್ಥಿಗಳಿಗೆ 60 ವಿದ್ಯಾರ್ಥಿಗಳಿಗೆ ಇರುವ ಶಿಕ್ಷಕರ ವಿದ್ಯಾರ್ಥಿ ಅನುಪಾತ. ಇಲ್ಲಿ 60 ಅಂತಿಲ್ಲ, ಇಲ್ಲಿ ಒಟ್ಟು ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಅನುಪಾತ ಎಷ್ಟು ಅಂತ ಕೇಳಿದಾರೆ. ಅದಕ್ಕೆ ಉತ್ತರ 130 ಅಂತ ಉತ್ತರ ಇದೆ. ಸರಿಯಾದ ಉತ್ತರ ಇದು ಆಗಿರಬೇಕು. ಪ್ರತಿ 30 ವಿದ್ಯಾರ್ಥಿಗಳಿಗೆ ಕನಿಷ್ಠ ಒಬ್ಬ ಶಿಕ್ಷಕ ಅನಿವಾರ್ಯವಾಗಿ ಇರಬೇಕು. ಪ್ರಶ್ನೆ 15, ವಿದ್ಯಾರ್ಥಿ ವೈಯಕ್ತಿಕ ವ್ಯತ್ಯಾಸಗಳನ್ನು ಗೌರವಿಸುವಾಗ ಸಮಗ್ರ ಮತ್ತು ಎಲ್ಲರನ್ನು ಒಳಗೊಳ್ಳುವಿಕೆ ಕಲಿಕೆಯ ವಾತಾವರಣವನ್ನು ಸೃಷ್ಟಿಸಲು ಶಿಕ್ಷಕರು ಬಳಸಬೇಕಾದ ತಂತ್ರ ಯಾವುದು? ಎಲ್ಲ ರೀತಿಯ ವಿದ್ಯಾರ್ಥಿಗಳಿಗೆ ಒಂದೇ ರೀತಿಯ ಸೂಚನಾ ವಿಧಾನವನ್ನು ನೀಡುವುದು, ದುರ್ಬಲ ವಿದ್ಯಾರ್ಥಿಗಳಿಗೆ ಮಾತ್ರ ವಿಶೇಷ ಗಮನ ನೀಡುವುದು, ವ್ಯತ್ಯಾಸಾತ್ಮಕ ಬೋಧನೆ ಮತ್ತು ಬಹು ಸಂವಿಧಾನ ವಿಧಾನಗಳನ್ನು ಬಳಸುವುದು, ಹೆಚ್ಚಿನ ಸಾಧನೆ ಮಾಡುವವರ ಮೇಲೆ ಮಾತ್ರ ಗಮನ ಕೊಡುವುದು. ಇದಕ್ಕೆ ಉತ್ತರ ವ್ಯತ್ಯಾಸಾತ್ಮಕ ಬೋಧನೆ ಮತ್ತು ಬಹು ಸಂವಿಧಾನ ವಿಧಾನಗಳನ್ನು ಬಳಸುವುದು. ಇನ್ಕ್ಲೂಸಿವ್ ಕ್ಲಾಸ್ ರೂಮ್ನಲ್ಲಿ ಎಲ್ಲ ವಿಧದ ಕಲಿಯುವವರ ಅಗತ್ಯತೆಯನ್ನು ಪೂರೈಸಲು ವಿಭಿನ್ನ ವಿಧಾನಗಳು ಮತ್ತು ಮಾಧ್ಯಮಗಳನ್ನು ಬಳಸಬೇಕಾಗುತ್ತದೆ. ಪ್ರಶ್ನೆ 16, ಸಂಕೋಚನ ಮತ್ತು ಹೊಂದಾಣಿಕೆ ಎಂಬ ಪರಿಕಲ್ಪನೆಗಳು ಯಾವ ಮನೋವಿಜ್ಞಾನಿಯ ಅರಿವಿನ ಸಿದ್ಧಾಂತದ ಪ್ರಮುಖ ಭಾಗಗಳಾಗಿವೆ? ಇಲ್ಲಿ ಸಂಕೋಚನ ಮತ್ತು ಹೊಂದಾಣಿಕೆ BF ಸ್ಕಿನ್ನರ್, ಬ್ರೂನರ್, ಪಿಯಾಜೆ, ಪೌಲೋವ್. ಉತ್ತರ ಜಿನ್ ಪಿಯಾಜೆ ಅವರು. ಇಲ್ಲಿ ಪ್ರಕ್ರಿಯೆಗಳ ಮೂಲಕ ಮಗು ತನ್ನ ಸ್ಕೀಮಾಗಳನ್ನು ರೂಢಿಸಿಕೊಳ್ಳುತ್ತದೆ ಮತ್ತು ಪರಿಷ್ಕರಿಸಿಕೊಳ್ಳುತ್ತದೆ. ಇದು ಇವರ ಒಂದು ಸಿದ್ಧಾಂತವಾಗಿರುತ್ತದೆ. ಮುಂದಿನ ಪ್ರಶ್ನೆ, ವಿದ್ಯಾರ್ಥಿಯು ಗಣಿತದ ಸಮಸ್ಯೆಗಳನ್ನು ತರ್ಕಬದ್ಧವಾಗಿ ಪರಿಹರಿಸಲು ಮತ್ತು ಸವಾಲುಗಳನ್ನು ಎದುರಿಸಲು ಪ್ರಬಲ ಸಾಮರ್ಥ್ಯವನ್ನು ಹೊಂದಿದ್ದರೆ ಗಾರ್ಡ್ನರ್ ಅವರ ಪ್ರಕಾರ ಅವರಲ್ಲಿ ಯಾವ ರೀತಿಯ ಬುದ್ಧಿಮತ್ತೆ ಪ್ರಬಲವಾಗಿದೆ? ಭಾಷಾ ಬುದ್ಧಿಮತ್ತೆ, ತಾರ್ಕಿಕ ಗಣಿತೀಯ ಬುದ್ಧಿಮತ್ತೆ, ದೈಹಿಕ ಚಲನಶಕ್ತಿ ಬುದ್ಧಿಮತ್ತೆ ಮತ್ತು ಪರಸ್ಪರ ವೈಯಕ್ತಿಕ ಬುದ್ಧಿಮತ್ತೆ. ಇದಕ್ಕೆ ಉತ್ತರ ತಾರ್ಕಿಕ ಗಣಿತೀಯ ಬುದ್ಧಿಮತ್ತೆ. ಇವರು. ಮುಂದಿನ ಪ್ರಶ್ನೆ, ಶಿಕ್ಷಣ ಮನೋವಿಜ್ಞಾನದಲ್ಲಿ ಸಿದ್ಧತೆ ನಿಯಮ, ಅಭ್ಯಾಸದ ನಿಯಮ ಮತ್ತು ಪರಿಣಾಮದ ನಿಯಮಗಳನ್ನು ನೀಡಿದವರು ಯಾರು? ಸಿಗ್ಮಂಡ್ ಫ್ರಾಯ್ಡ್, JB ವ್ಯಾಟ್ಸನ್, ಎಡ್ವರ್ಡ್ ಥಾರ್ನ್ಡೈಕ್, BF ಸ್ಕಿನ್ನರ್. ಉತ್ತರ ಎಡ್ವರ್ಡ್ ಥಾರ್ನ್ಡೈಕ್. ಅವರ ಒಂದು ಪುಸ್ತಕ ಟ್ರಯಲ್ ಆ್ಯಂಡ್ ಎರರ್ ಲರ್ನಿಂಗ್ ಮೂಲಕ ಈ 3 ಮಹತ್ವದ ನಿಯಮಗಳನ್ನು ವಿವರಿಸಲಾಗಿದೆ. ಮಗುವಿನ ಬೆಳವಣಿಗೆಯ
ಬೆಳವಣಿಗೆಯು ತಲೆಯಿಂದ ಕಾಲುಗಳ ಕಡೆಗೆ ಸಾಗುತ್ತದೆ ಎಂಬ ತತ್ವವನ್ನು ಏನೆಂದು ಕರೆಯುತ್ತಾರೆ? ಪ್ರಾಕ್ಸಿಮೋಡಸ್ಟಲ್ ತತ್ವ, ಸೆಫಾಲೊಕಾಲ್ ತತ್ವ, ವೈಯಕ್ತಿಕ ವ್ಯತ್ಯಾಸದ ತತ್ವ, ಏಕರೂಪದ ಮಾದರಿಯ ತತ್ವ. ಉತ್ತರ ಸೆಫಲೋಕಾಡಲ್ ತತ್ವ. ಸೆಫಲೋಕಾಡಲ್ ಪ್ರಿನ್ಸಿಪಲ್ ಪ್ರಕಾರ ಬೆಳವಣಿಗೆಯು ಮೊದಲಾಗಿ ತಲೆಭಾಗದಲ್ಲಿ ಆರಂಭವಾಗಿ ನಂತರ ಕೈ, ಹೊಟ್ಟೆ, ಕಾಲುಗಳತ್ತ ಮುಂದುವರಿಯುತ್ತದೆ. ಮುಂದಿನ ಪ್ರಶ್ನೆ, ಶಿಕ್ಷಣದಲ್ಲಿ ಆರಂಭಿಕ ಮಧ್ಯಪ್ರವೇಶ ಕಾರ್ಯಕ್ರಮಗಳ ಪ್ರಾಥಮಿಕ ಉದ್ದೇಶವೇನು? ಕೇವಲ ಬುದ್ಧಿಮಾಂದ್ಯ ಮಕ್ಕಳಿಗೆ ಸಹಾಯ ಮಾಡಲು, ಅಪಾಯಗಳನ್ನು ಗುರುತಿಸಿ ಅವುಗಳನ್ನು ನಿವಾರಿಸಲು ತಕ್ಷಣದ ಬೆಂಬಲವನ್ನು ನೀಡುವುದು, ಹೆಚ್ಚು ಬುದ್ಧಿವಂತ ಮಕ್ಕಳಿಗೆ ಹೆಚ್ಚಿನ ಪಠ್ಯಕ್ರಮವನ್ನು ಕಲಿಸುವುದು, ಶಿಕ್ಷಕರ ತರಬೇತಿಯನ್ನು ಸುಧಾರಿಸುವುದು. ಇದಕ್ಕೆ ಉತ್ತರ ಅಪಾಯಗಳನ್ನು ಗುರುತಿಸಿ ಅವುಗಳನ್ನು ನಿವಾರಿಸಲು ತಕ್ಷಣದ ಬೆಂಬಲವನ್ನು ನೀಡುವುದು. ಅಪಾಯಗಳು ಅಂತಂದರೆ ಶೈಕ್ಷಣಿಕ ಸಮಸ್ಯೆಗಳಂತ ಅರ್ಥ. ಇಲ್ಲಿ ಅರ್ಲಿ ಇಂಟರ್ವೆನ್ಷನ್ ಮೂಲಕ ಸಮಸ್ಯೆಗಳನ್ನು ಪ್ರಾರಂಭಿಕ ಹಂತದಲ್ಲಿ ಗುರುತಿಸಿ ಸೂಕ್ತ ಸೇವೆಗಳ ಮೂಲಕ ಮಕ್ಕಳ ಸಮಗ್ರ ಬೆಳವಣಿಗೆಗೆ ಸಹಾಯ ಮಾಡಲಾಗುತ್ತದೆ. ಪ್ರಶ್ನೆ 21, ಕನ್ನಡದಲ್ಲಿ ಪರೀಕ್ಷೆಗೆ ಹಾಜರಾದವನು ಇಂಗ್ಲಿಷ್ನಲ್ಲಿಯೂ ಅದೇ ವೇಗ ಮತ್ತು ದಕ್ಷತೆಯಿಂದಲೂ ಬರೆಯುವುದು ಕಲಿಯುವುದು. ಇದು ಕಲಿಕೆಯ ಯಾವ ವರ್ಗಾವಣೆಗೆ ಉದಾಹರಣೆಯಾಗಿದೆ? ಶೂನ್ಯ ವರ್ಗಾವಣೆ, ಋಣಾತ್ಮಕ ವರ್ಗಾವಣೆ, ಸಕಾರಾತ್ಮಕ ವರ್ಗಾವಣೆ, ಹಿಮ್ಮುಖ ವರ್ಗಾವಣೆ. ಉತ್ತರ ಸಕಾರಾತ್ಮಕ ವರ್ಗಾವಣೆ. ಪಾಸಿಟಿವ್ ಟ್ರಾನ್ಸ್ಫರ್ ಎಂದರೆ ಒಂದು ಕಲಿಕೆಯು ಮತ್ತೊಂದು ಕಲಿಕೆಗೆ ಸಹಾಯಕವಾಗುವುದು. ಇಲ್ಲಿ ಕನ್ನಡ ಕಲಿಕೆಯ ಅನುಭವ ಇಂಗ್ಲಿಷ್ ಬರವಣಿಗೆಯಲ್ಲಿಯೂ ಸಹಾಯ ಮಾಡುತ್ತದೆ. ಪ್ರಶ್ನೆ, ವ್ಯಕ್ತಿತ್ವದ ಯಾವ ಅಂಶವು ತೃಪ್ತಿಪಡಿಸುವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ ಮತ್ತು ಸಂಪೂರ್ಣವಾಗಿ ಪ್ರಜ್ಞಾಹೀನ ಮನಸ್ಸಿನಲ್ಲಿ ಇರುತ್ತದೆ? ಅಹಂ, ಇದ್, ಸೂಪರ್ಈಗೋ ಮತ್ತು ಸೆಲ್ಫ್. ಉತ್ತರ ಇದ್. ಸಿಗ್ಮಂಡ್ ಫ್ರಾಯ್ಡ್ ಅವರ ಪ್ರಕಾರ ಇದ್ ಮೂಲ ದೈಹಿಕ ಪ್ರೇರಣಾತ್ಮಕ ಅಗತ್ಯಗಳನ್ನು ತಕ್ಷಣ ತೃಪ್ತಿಪಡಿಸಲು ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಇದು ಸಂಪೂರ್ಣವಾಗಿ ಅನ್ಕಾನ್ಷಿಯಸ್ ಭಾಗದಲ್ಲಿರುತ್ತದೆ. ಪ್ರಶ್ನೆ 23, ಶಾಲೆಯಲ್ಲಿ ಮಕ್ಕಳನ್ನು ಸಮಗ್ರವಾಗಿ ಮೌಲ್ಯಮಾಪನ ಮಾಡಲು NCF 2005 ಯಾವುದರ ಮೇಲೆ ಒತ್ತು ನೀಡುತ್ತದೆ? ಕೇವಲ ಅಂತಿಮ ಪರೀಕ್ಷೆಗಳು, ಕೇವಲ ಪಠ್ಯೇತರ ಚಟುವಟಿಕೆಗಳ ಮೌಲ್ಯಮಾಪನ, ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ, ಬುದ್ಧಿಮತ್ತೆಯ ಪರೀಕ್ಷೆಗಳು. ಉತ್ತರ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ. NCF ಪ್ರಕಾರ CCE ಮೂಲಕ ವಿದ್ಯಾರ್ಥಿಯು ಜ್ಞಾನ, ಕೌಶಲ್ಯ, ಮನೋಭಾವ, ಮೌಲ್ಯ ಮತ್ತು ಸಹಪಠ್ಯ ಚಟುವಟಿಕೆಗಳನ್ನು ನಿರಂತರವಾಗಿ ಮೌಲ್ಯಮಾಪನ ಮಾಡಬೇಕು. ಪ್ರಶ್ನೆ 24, ಮಾನಸಿಕ ಅಸ್ವಸ್ಥತೆಗಳಿರುವ ವಿದ್ಯಾರ್ಥಿಗಳಿಗೆ ಕಲಿಸಲು ಶಿಕ್ಷಕರು ಸಾಮಾನ್ಯವಾಗಿ ಯಾವ ತಂತ್ರವನ್ನು ಬಳಸಬೇಕು? ಗರಿಷ್ಠ ಭಾಷಣ ಮತ್ತು ಕನಿಷ್ಠ ದೃಶ್ಯ ಸಾಧನಗಳನ್ನು ಬಳಸುವುದು, ಬಹು ಸಂವಿಧಾನ ವಿಧಾನಗಳನ್ನು ಮತ್ತು ರಚನಾತ್ಮಕ ಪಾಠಗಳನ್ನು ಬಳಸುವುದು, ತರಗತಿಯ ನಿರ್ಲಕ್ಷಿಸುವುದು ಮತ್ತು ವಿಶೇಷ ಶಿಕ್ಷಕರಿಗೆ ವಹಿಸುವುದು, ಕೇವಲ ಕಂಠಪಾಠದ ಮೇಲೆ ಒತ್ತು ನೀಡುವುದು. ಉತ್ತರ ಬಹು ಸಂವಿಧಾನ ವಿಧಾನಗಳನ್ನು ಮತ್ತು ರಚನಾತ್ಮಕ ಪಾಠಗಳನ್ನು ಬಳಸುವುದು. ಸ್ಪೆಷಲ್ ನೀಡ್ಸ್ ಇರುವ ಮಕ್ಕಳಿಗೆ ದೃಶ್ಯ, ಶ್ರವ್ಯ ಮತ್ತು ಸ್ಪರ್ಶಾತ್ಮಕ ಮಾಧ್ಯಮಗಳ ಸಂಕಲನದಿಂದ ಕಲಿಕೆ ಸುಲಭವಾಗುತ್ತದೆ. ಕೊನೆಯ ಪ್ರಶ್ನೆ, ಮಗುವು ವಸ್ತುವಿನ ಆಕಾರ ಮತ್ತು ಗಾತ್ರದಲ್ಲಿ ಬದಲಾವಣೆಯಾದರೂ ಅದರ ಪ್ರಮಾಣ ಒಂದೇ ಆಗಿರುತ್ತದೆ ಎಂದು ಅರ್ಥ ಮಾಡಿಕೊಳ್ಳುವ ಪಿಯಾಜೆ ಅವರ ಸಾಮರ್ಥ್ಯವನ್ನು ಏನೆಂದು ಕರೆಯುತ್ತಾರೆ? ಇಗೋಸೆಂಟ್ರಿಕ್, ಅಹಂ ಕೇಂದ್ರಿತತ್ವತೆ, ಸಜೀವೀಕರಣ, ಸಂರಕ್ಷಣೆ, ಕೇಂದ್ರಿತಗೊಳಿಸುವಿಕೆ. ಉತ್ತರ ಸಂರಕ್ಷಣೆ ಅಥವಾ ಸ್ಥಿರತೆ. ಧನ್ಯವಾದಗಳು. ಹೆಚ್ಚಿನ ಓದಿಗೆ ಪಿಯಾಜೆ ಅವರ ಮತ್ತು ವೇಗೊಟ್ಸ್ಕಿ, ಕೊಹ್ಲಬರ್ಗ್ ಅವರ ಬಲಾದ ಸಿದ್ಧಾಂತಗಳನ್ನು ಪುನರಾವರ್ತಿಸಬೇಕೆಂದು ತಮ್ಮಲ್ಲಿ ವಿನಂತಿ.